ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ಕುರಿತು ಏಕವಚನದಲ್ಲಿ ಮಾತನಾಡಿರುವ ಸಂಸದ ಅನಂತಕುಮಾರ್ ವಿರುದ್ಧ ಕೆಎನ್ ರಾಜಣ್ಣ ಕಿಡಿ. ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಸಕಲೇಶ್ವರ ಜಾತ್ರಾ ಮಹೋತ್ಸವ. ಬಾಳೆಹಣ್ಣು ಎಸೆಯುವ ಮೂಲಕ ಹರಕೆ ಈಡೇರಿಸಿದ ಭಕ್ತರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ಏಕವಚನದಲ್ಲಿ ಮಾತನಾಡಿರುವ ಸಂಸದರಾದ ಅನಂತಕುಮಾರ್ ಹೆಗಡೆ ವಿರುದ್ಧ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅತಿ ಶೀಘ್ರದಲ್ಲೇ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗುವುದು. ನಿನ್ನೆ ಸುರ್ಜೇವಾಲಾ ಅವರ ಮಗನ ಮದುವೆ ಇತ್ತು. ಅವರು ಕಳೆದ 2-3 ದಿನದಿಂದ ಮದುವೆಯಲ್ಲಿ ಬ್ಯುಸಿ ಇದ್ರು. ಇವತ್ತು ಅವರು ಬೆಂಗಳೂರಿಗೆ ಬರ್ತಾರೆ. ನಾಳೆ ರಾಜ್ಯಸಭಾ ಚುನಾವಣೆಗೆ ಎಲ್ಲಾ ಶಾಸಕರು ಮತದಾನ ಮಾಡಲು ಮನವರಿಕೆ ಮಾಡ್ತಾರೆ. ಅವರನ್ನೆಲ್ಲ ಒಟ್ಟಾಗಿ ಇಡೋದು, 3 ಜನಕ್ಕೂ ಮತಗಳನ್ನ ಹಂಚಿಕೆ ಮಾಡಬೇಕು. ಇವತ್ತು ಸಂಜೆ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು 27ರ ಚುನಾವಣೆ ಮಧ್ಯಾಹ್ನ ವೇಳೆಗೆ ಮುಗಿಯುತ್ತದೆ. ಚುನಾವಣೆ ಮುಗಿದ ನಂತರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡ್ತಾರೆ ಎಂದು ತಿಳಿಸಿದರು. ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಪದ ಬಳಕೆ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಅನಂತಕುಮಾರ್ ಹೆಗಡೆ ಮನುಷ್ಯನೇ ಅಲ್ಲ, ಅವರು ಒಬ್ಬ ಸಚಿವರಾಗಿದ್ದವರು. ನಾವು ಸಂವಿಧಾನ ಬದಲಾಯಿಸುತ್ತೇವೆ, ಜನ ಅದಕ್ಕೆ ನಮಗೆ ಓಟು ಹಾಕಿರೋದು ಅಂತ ಹೇಳ್ತಾರಲ್ಲ, ಅವರ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಎಂದು ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ರಾಜಣ್ಣ ಕಿಡಿಕಾರಿದರು. ಭಾಷಣ ಚುರುಕಾಗಿ ಮಾಡಿ ಬಂದೆ. ನಾನು ಯಾವತ್ತು ಯಾವ ಸಮಯಕ್ಕೆ ಸರಿಯಾಗಿ ಬರೋನು, ಯಾವತ್ತು ಲೇಟಾಗಿ ಬರೋನಲ್ಲ. ಇವತ್ತು ಒಂದು ದಿವಸ ಲೇಟ್ ಆಗಿದೆ. ಅದಕ್ಕೆ ನಿಮ್ಮದು ನಮ್ಮೆಲ್ಲ ಮುಖಂಡರುಗಳದ್ದು ಕ್ಷಮೆ ಇರಲಿ. ಈಗ 1ನೇ ತಾರೀಕು ಹಾಸನಕ್ಕೆ ಫಲಾನುಭವಿಗಳ ಸಮಾವೇಶ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳು ಒಂದೇ ಜಾಗದಲ್ಲಿ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳನ್ನು ಕೂಡ ಕರೆಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಅವ್ರ ಸಲಹೆಗಳನ್ನು ಕೇಳಲಿಕ್ಕೆ ನಾವು ಈ ದಿವಸ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಏನೆಲ್ಲ ಫಲಾನುಭವಿಗಳು 5 ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರದ್ದಿದೆ, ಅದರ ಎಲ್ಲ ಫಲಾನುಭವಿಗಳು ಕೂಡ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಆ ದಿವಸ. ಅದರಲ್ಲಿ ಒಂದು ಬೃಹತ್ ಫಲಾನುಭವಿಗಳ ಸಮಾವೇಶನೂ ಕೂಡ ನಡೆಯುತ್ತೆ. ಹೌದು, ಈಗ ನಾನು ಬರೋವಾಗ ನನಗೆ ಬಹಳ ಅಚ್ಚುಮೆಚ್ಚು ಆತ್ಮೀಯರು ಕೂಡ ನನಗೆ. ಅವರು ಪಾಪ, ನಾನು ಕಳೆದ ವಾರ ಮಾತ್ರ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿತ್ತು. ನಾನೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಗಿದೆ. ಹಾಗೆಯೇ ಅವರು ರಾಜ ವೆಂಕಟಪ್ಪ ನಾಯಕಂದ್ರೆ ರಾಜರ ಹೆಸರಿದ್ರು ಕೂಡ ಬಹಳ ಸ್ನೇಹಜೀವಿ, ಸರಳತೆಗೆ ಹೆಸರಾಗಿದ್ದಂಥ ಮನುಷ್ಯ. ನಿಜಕ್ಕೂ ಕೂಡ ಅವರ ಒಂದು ನಿಧನದಿಂದ ನಮಗೆಲ್ಲರಿಗೂ ಕೂಡ ಆಘಾತ ಆಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತೇಳಿ ನಾನು ಕೂಡ ಸಂತಾಪವನ್ನು ಸೂಚಿಸ್ತೇನೆ. ಸರ್, ಬಿಜೆಪಿದು ಪಟ್ಟಿ 2-3 ದಿನದಲ್ಲಿ ಬಿಡುಗಡೆ ಆಗ್ತದೆ. ಕಾಂಗ್ರೆಸ್ ನಮ್ದು ಅತಿ ಶೀಘ್ರದಲ್ಲೇ ಆಗ್ತದೆ. ಈಗ ಹೈಕಮಾಂಡ್ನಲ್ಲಿ ಏನಾಗಿದೆ, ನಿನ್ನೆ ನಮ್ಮ ಸುರ್ಜೇವಾಲಾ ಅವರ ಮಗನ ಮದುವೆ ಇತ್ತು. ಅವರು ಕಳೆದ 2-3 ದಿವಸದಿಂದ ಮದುವೆಯಲ್ಲಿ ಬ್ಯುಸಿ ಇದ್ರು. ಇವತ್ತು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ನಾಳೆ ನಾಡಿದ್ದು ಎಲ್ಲ ಶಾಸಕರು ಕೂಡ 27ರ ರಾಜ್ಯಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥದ್ದು ಎಲ್ಲ ಮನವರಿಕೆ ಮಾಡೋದು, ಅವನ್ನೆಲ್ಲ ಒಟ್ಟಾಗಿದ್ದು. ಯಾಕೆಂದರೆ 3 ಜನಕ್ಕೂ ಅಲಾಟ್ ಮಾಡಬೇಕಲ್ಲ ವೋಟರ್ಸು, ಅದೆಲ್ಲ ಮಾಡೋದ್ರಲ್ಲಿ ಸಂಜೆನೇ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. 22 ಚುನಾವಣೆ ಮಧ್ಯಾಹ್ನದಲ್ಲೆಲ್ಲ ಮುಗಿಯುತ್ತೆ. ಮುಗಿದ ನಂತರ ಲೋಕಸಭಾ ಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಜಾಗ್ರತೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಎಲ್ಲ ಅವರೇ ಇರ್ತಾರೆ, ಬಿಫಾರಂ ಕೊಡೋರು ಅವರು. ಅದರಿಂದ ಅವ್ರಿಗೆ ಬಿಟ್ಟಂತ ವಿಚಾರ ಅದು. ಅವ್ರು ಎಲ್ಲೇ ಸ್ಪರ್ಧೆ ಮಾಡೋದು ಕೂಡ ನಮ್ಗೆ ಸ್ವಾಗತ. ರಾಜ್ಯಸಭೆ ಚುನಾವಣೆಗೆ ಅಡ್ಡ ಮತದಾನ ಆಗುತ್ತೆ ಅಂತ ನೋಡಿ. ಅಡ್ಡ ಮತದಾನ ನಮ್ಮ ಕಡೆಯಿಂದ ಆ ಕಡೆ ಹೋಗಲ್ಲ, ಆ ಕಡೆಯಿಂದ ನಮ್ಮ ಕಡೆ ಬರ್ತಾರೆ. ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲದ ಕಡೆ ಹೋಗಲ್ಲ, ಅಧಿಕಾರ ಇಲ್ಲದೆ ಇರೋ ಕಡೆಯಿಂದ ಇರೋ ಕಡೆ ಬರ್ತಾವೆ. ಯಾವುದೇ ಕಾರಣಕ್ಕೆ ಆತಂಕ ಇಲ್ಲ. ಇನ್ನೂ ಹೆಚ್ಚು ಮತ ಬರ್ತಾವ.
ಡಿ.ಕೆ. ಶಿವಕುಮಾರ್ ಅವರು ಒಂದು ಭ್ರಮೆಯಲ್ಲಿದ್ದಾರೆ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಸಿದ್ದರಾಮಯ್ಯ ಅವರು ಬಿಟ್ರೆ ಬೇರೆ ಯಾರು ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಲ್ಲ, ಇದೇ ಕೊನೆ ಕಾಂಗ್ರೆಸ್ ಆಡಳಿತ ಅಂತ ಹೇಳ್ತಾರೆ. ನೋಡಿ, ರಾಜಕಾರಣದಲ್ಲಿ ಅವರು ಕಾಂಗ್ರೆಸ್ 25 ವರ್ಷ ಇರುತ್ತೆ ಅಂತ ಅವ್ರು ಹೇಳಕ್ಕಾಗ್ತದ? ನಿರೀಕ್ಷೆ ಮಾಡೋಕ್ಕಾಗ್ತದ? ಅವ್ರು ಹೇಳಾಗೂ ಇಲ್ಲ, ನಾವು ಅದನ್ನ ನಿರೀಕ್ಷೆ ಮಾಡೋದು. ಅವ್ರು ಹಂಗೆ ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ ಇನ್ನು 25 ವರ್ಷ ನಾವೇ ಇರೋದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅನಂತಕುಮಾರ್ ಹೆಗಡೆ ಅವರು ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಈಗ ಅನಂತಕುಮಾರ್ ಮನುಷ್ಯನೇ ಅಲ್ಲ, ಅವರು ಸಚಿವರಾಗಿ ನಾವು ಸಂವಿಧಾನ ಬದಲಿಸ್ತೀವಿ, ಅದಕ್ಕೆ ಬಂದಿರೋದು ನಾವು, ಜನ ಅದಕ್ಕೆ ಓಟ್ ಹಾಕಿರೋದು ನಮ್ಗೆ ಅಂತ ಹೇಳಿದ್ರೆ ತಲೆದಲ್ಲಿ ಏನೋ ಬುದ್ಧಿ ಇದೆಯಾ? ಆನೆ ತುಳಿತಕ್ಕೆ ಒಳಗಾದ ಮಧು ಇನ್ನೂ ಹೆಚ್ಚುವರಿ 7 ಲಕ್ಷ ಕೊಡಬೇಕು. 7 ಲಕ್ಷ ಅವರಿಂದ 15 ಲಕ್ಷ ಪರಿಹಾರ ಏರಿಕೆಯಾಗ ಕಾರಣ ಆಗಿತ್ತು. ಅದು ನನಗೂ ಕೂಡ ನಾನು ಹೇಳಿದ್ದೀನಿ. ಅಲ್ಲಿ ಏನಾಗಿದೆ, ಆ ಮನು ಸಾವಿನಿಂದನೇ ಹೆಚ್ಚಿದ್ದು, ಆದ್ರೆ ಅವ್ರಿಗೆ ಸಿಗ್ಲಿಲ್ಲ. ಅದೇನಾಗಿದೆ, ಅವರು ಆರ್ಡರ್ ಆಗಿದೆಯಲ್ಲ, ಆ ಡೇಟ್ ಇಂದ ಮುಂದಕ್ಕೆ ಎಫೆಕ್ಟ್ ಇಟ್ಟಿದ್ದಾರೆ. ಇವ್ರು ಸತ್ತಿರೋದು ಹಿಂದಿನ ಡೇಟ್ ಅಲ್ಲಿ. ಅದು ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆಗಿ ಒಂದ್ ಸ್ವಲ್ಪ ಅವನು ಒಳಗೊಂಡಂತೆ ಮಾಡ್ಬೇಕಾಗಿತ್ತು. ಅದು ನನ್ನ ಗಮನಕ್ಕೂ ಬಂದಿದೆ. ನಾನು ಮಂತ್ರಿಗೂ ಮಾತಾಡಿದ್ದೀನಿ, ಇನ್ನೊಮ್ಮೆ ಮಾತಾಡಿ ಅದು ಸರಿಪಡಿಸೋಣ. ಕೇರಳದಲ್ಲಿ ಕೊಂದಿತ್ತಲ್ಲ ಆನೆ, ಅದು ಈಗ ಕರ್ನಾಟಕಕ್ಕೆ ವಾಪಸ್ ಆಗಿದೆ ಸರ್. ಕಬ್ನಿ ಇದರಲ್ಲಿ ಮತ್ತೆ ಇಲ್ಲಿನ ಕಾಫಿ ಬೆಳೆಗಾರರಿಗೆ ನಿಮಗೆ ಫೋನ್ ಮಾಡಿ ಹೇಳಿತ್ತು. ಕೇಳಿ, ಇನ್ನೊಂದು ಅನಾಹುತ ಆದ್ರೆ ನೀವು ಅಲ್ಲಿ ಕಾಲಿಡಕ್ಕಾಗಲ್ಲ ಸರ್. ಆ ತರ ಪರಿಸ್ಥಿತಿ. ಯಾಕೆಂದ್ರೆ ಅಷ್ಟು ನೊಂದವರಿಗೆ ಕಾಫಿ ಕೊಯ್ತಾ ಇದ್ರಿ ಸರ್, ಅದು ಈ ಕಡೆಗೆ ಮೂವ್ಮೆಂಟ್ ಆಗ್ತಲೇ ಇದೆ. ಹಿಡಿದು ಶಿಫ್ಟ್ ಮಾಡಕ್ಕೆ ಶಿಫ್ಟ್ ಮಾಡಿ ತಿರುಗಿ ಇಲ್ಲೇ ಬಂದಿದೆ ಅಂತ ಶಿಫ್ಟ್ ಮಾಡಬೇಕು. ಈಗ ಆಯ್ತಪ್ಪ, ನಡೀಲಿ. ಏನ್ ಕ್ರಮ ಆಗುತ್ತೆ? ಹಾಸನ ಜಿಲ್ಲೆಯಲ್ಲಿ ಪಡಿತರಕ್ಕೆ ಸಾವಿರಾರು ಮೂಟೆ ಪ್ರತಿ ತಿಂಗಳು ಕಾಳಸಂತೆಯಲ್ಲಿ ಮಾರಾಟ ಅಧಿಕಾರಿಗಳೇ ಅನ್ನೋ ಒಂದು ಆರೋಪ ಹಿಡಿದಿದಾರಲ್ಲ, ಹಿಡಿದಿದ್ದಾರೆ. ಆದ್ರೆ ಯಾವ್ದೇ ರೀತಿ ಕ್ರಮ ಆಗ್ತಿಲ್ಲ. ಈಗ ನಿರ್ದಿಷ್ಟವಾಗಿ ಯಾವ್ದಾದ್ರು ಇದ್ರೆ ನೀವು ನಮಗೆ ಹೇಳಿ. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡ ಬಾಗೂರು ಮಂಜೇಗೌಡ, ವಿನಯ್ ಗಾಂಧಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಗ್ರಾಮದೇವತೆ ಸಕಲೇಶ್ವರ ಸ್ವಾಮಿ ಪುಷ್ಪಲಾಂಕೃತ ಬ್ರಹ್ಮ ರಥೋತ್ಸವ ಸಕಲೇಶ್ಪುರದಲ್ಲಿ ಭಾನುವಾರ ಜರುಗಿತು. ಶನಿವಾರ ಸಾಂಕೇತಿಕ ರಥಯಾತ್ರೆಯಲ್ಲಿ ತೇರು ನಿಲ್ಲಿಸಿದ ಸ್ಥಳದಿಂದ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆರಂಭವಾದ ರಥೋತ್ಸವ ಸಕಲೇಶ್ಪುರದ ಪ್ರಮುಖ ವೇದಿಯಲ್ಲಿ ಸಂಚರಿಸಿತು. ವಿವಿಧ ಮಂಗಳ ವಾದ್ಯಗಳು, ಬ್ಯಾಂಡ್ ಸೆಟ್, ಕರಡಿ ಕುಣಿತ, ಕರಪಾಲ ಮೇಳ, ನಂದಿಧ್ವಜ, ಹಾಸ್ಯಗೊಂಬೆ, ಕಲಾ ತಂಡಗಳು ರಥೋತ್ಸವಕ್ಕೆ ಕಳೆತಂದವು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ ನಡೆದವು. 1 ಗಂಟೆ ಸುಮಾರಿಗೆ ರಾಜಬೀದಿ ಪ್ರವೇಶಿಸಿದ ರಥಕ್ಕೆ ಸ್ಥಳೀಯರು ಈಡುಗಾಯಿಯನ್ನ ಹೊಡೆದ್ರು. ಭಕ್ತರು ರಥದ ಕಳಸಕ್ಕೆ ತಮ್ಮ ಇಷ್ಟಾರ್ಥ ಈಡೇರಲಿ ಎಂದು ಬಾಳೆಹಣ್ಣು ಎಸೆಯುವ ಯತ್ನ ಮಾಡುತ್ತಿದ್ರು. ಒಂದು ಬದಿಯಿಂದ ಎಸೆದ ಬಾಳೆಹಣ್ಣು ಮತ್ತೊಂದು ಬದಿಯ ಭಕ್ತರ ಮೇಲೆ ಬೀಳುತ್ತಿದ್ದವು. ರಾಜಬೀದಿಯನ್ನ ತಳಿರು ತೋರಣ, ರಂಗೋಲಿಯಿಂದ ಸಿಂಗರಿಸಲಾಗಿತ್ತು. ಮನೆ ಅಂಗಡಿಗಳ ಮುಂದೆ ರಥ ಬರುತ್ತಿದ್ದಂತೆ ಆರತಿ ಎತ್ತಿ ಈಡುಗಾಯಿ ಹೊಡೆಯುತ್ತಿದ್ದು ಸಾಮಾನ್ಯವಾಗಿತ್ತು. ಪಟ್ಟಣದ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಥ ಸಾಗುವ ಮಾರ್ಗದ 2 ಬದಿಯಲ್ಲಿ ಭಕ್ತರಿಗೆ ತಂಪು ಪಾನೀಯ, ಲಘು ಉಪಹಾರವನ್ನ ವಿತರಿಸಿದ್ರು. ತುಂಬಾ ವಿಜೃಂಭಣೆಯಿಂದ ನಡೀತಿದೆ. ಈ ವರ್ಷಕ್ಕೆ ರಥ ನಿರ್ಮಾಣ ಆಗಿ 50 ವರ್ಷ ಭರ್ತಿಯಾಗಿದೆ. ಸುವರ್ಣ ಮಹೋತ್ಸವ. ಆ ಪ್ರಯುಕ್ತ ಅವತ್ತಿನ ಸೇವೆ ಕೊಟ್ಟ 109 ಜನ, ಅವತ್ತಿನ ಕಮಿಟಿ ಏನಿದೆ ಒಟ್ಟು 120 ಜನಕ್ಕೆ ಪುರಭವನ ಮುಂದೆ ಸನ್ಮಾನ ಬೇರೆ ಏರ್ಪಡಿಸಿದ್ದೀವಿ. ಸಾರ್ವಜನಿಕ ವಂತಿಕೆ ಅನ್ನ ಸಂತರ್ಪಣೆ ಹಾಗೂ ಗಿರಿಜಾ ಕಲ್ಯಾಣ ಎಲ್ಲ ವಿಜೃಂಭಣೆಯಿಂದ ನಡೆದಿದೆ. ರಥನ ವಿಜೃಂಭಣೆಯಿಂದ ಹೋಗ್ತದೆ. ಸಾರ್ವಜನಿಕ ಎಲ್ಲಾ ಜನ ಎಲ್ಲಾ ಪಕ್ಷದವರು ಸಹಕರಿಸಿದ್ದಾರೆ, ಅಧಿಕಾರಿಗಳು ಸಹಕರಿಸಿದ್ದಾರೆ. ಎಲ್ಲ ವಿಜೃಂಭಣೆಯಿಂದ ನಡೀತದೆ ದೇವಸ್ಥಾನ. ಬೆಳಗ್ಗೆಯಿಂದ ಸಂಜೆಯವರೆಗೆ ರಥೋತ್ಸವ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿದ್ದರಿಂದ ವಾಹನ ಸಂಚಾರಕ್ಕೆ ಬದಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪಟ್ಟಣದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಂಜೆಯವರೆಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಸಂಜೆ ರಥ ದೇವಸ್ಥಾನ ಆವರಣ ತಲುಪುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಲಕ್ಷಾಂತರ ಭಕ್ತರು ಸಕಲೇಶ್ವರ ಸ್ವಾಮಿ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚುವರಿ ಪೊಲೀಸರನ್ನ ನೇಮಕ ಮಾಡಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ 27ರಂದು ರಾಜ್ಯ ಸರ್ಕಾರಿ ನೌಕರರ ರಾಜ್ಯಮಟ್ಟದ ಮಹಾ ಸಮ್ಮೇಳನವನ್ನು ಆಯೋಜಿಸಿದ್ದು, ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಅರಸೀಕೆರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ. ಅಶೋಕ್ ಕುಮಾರ್ ಮನವಿ ಮಾಡಿದರು.
ನಗರದಲ್ಲಿ ನೌಕರರ ಸಂಘದಿಂದ ವಿವಿಧ ಇಲಾಖೆಗಳಿಗೆ ತೆರಳಿ ಈ ಮಹಾ ಸಮ್ಮೇಳನಕ್ಕೆ ನೌಕರರನ್ನ ಆಹ್ವಾನಿಸಿ ಮಾತನಾಡಿ ಮಹಾ ಸಮ್ಮೇಳನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎನ್ ಷಡಕ್ಷರಿ ಹಲವು ಗಣ್ಯರು ಆಗಮಿಸಲಿದ್ದಾರೆ. 3 ಲಕ್ಷಕ್ಕೂ ಅಧಿಕ ನೌಕರರು ಪಾಲ್ಗೊಳ್ಳಲಿದ್ದಾರೆ. 7ನೇ ವೇತನ ಆಯೋಗ, ಹಳೆ ಪಿಂಚಣಿ ಯೋಜನೆ ಜಾರಿ ಸೇರಿ ಪ್ರಮುಖ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು. ಸಮ್ಮೇಳನದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ತಾಲೂಕಿನಿಂದ 900ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಮಹಾ ಸಮ್ಮೇಳನಕ್ಕೆ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ವಿನಂತಿ, ರಾಜ್ಯದ ಎಲ್ಲ ವೃಂದ ಸಂಘಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಹಾಸಮ್ಮೇಳನ ದಿನಾಂಕ 27/2/2024 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಸ್ಥಳ ಕೃಷ್ಣ ವಿಹಾರ ಗೇಟ್ ನಂಬರ್ 1 ಮೇಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ನಡೆಯುತ್ತಿದೆ. ಇಲ್ಲಿ ನಮ್ಮ ಹಕ್ಕು, ನಮ್ಮ ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಸರ್ಕಾರದತ್ತ ನಮ್ಮ ಬೇಡಿಕೆಗಳು ಏನಂದ್ರೆ ಹಳೆ ಪಿಂಚಣಿ ಯೋಜನೆ ಮರುಜಾರಿ, 7ನೇ ವೇತನ ಆಯೋಗದ ವರದಿ ಅನುಷ್ಠಾನ, ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ. ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ. ಸಮಸ್ತ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೂ ಸುಮಾರು ಈ ಕಾರ್ಯಕ್ರಮದಲ್ಲಿ, ಈ ಮಹಾಸಮ್ಮೇಳನದಲ್ಲಿ 3 ಲಕ್ಷಕ್ಕೂ ಅಧಿಕ ನಮ್ಮ ಸರ್ಕಾರಿ ನೌಕರರು ಭಾಗವಹಿಸುವ ಸಂಭವವಿದೆ. ಆದ್ದರಿಂದ ತಾವೆಲ್ಲರೂ ಅರಸೀಕೆರೆ ತಾಲೂಕಿನ ಸಮಸ್ತ ನಮ್ಮ ಎಲ್ಲಾ ಸರ್ಕಾರಿ ನೌಕರರು ಸಹ ಈ ಮಹಾಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಸಮ್ಮೇಳನಕ್ಕೆ ಹೊರಡುವವರೆಗೂ ಎಲ್ಲರಿಗೂ ಉಚಿತ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಮತ್ತು ಆ ದಿನ ತಿಂಡಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುತ್ತದೆ. ಆದ್ದರಿಂದ ತಾವೆಲ್ಲರೂ ತಮ್ಮ ಇಲಾಖೆಯಲ್ಲಿ ಆಯ್ಕೆಯಾಗಿರುವ ತಮ್ಮ ನಿರ್ದೇಶಕರ ಬಳಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಿ. ಹಾಗೂ ನಿಮಗೆ ಏನೇ ಅದರ ಬಗ್ಗೆ ಸಂಶಯ ಅಥವಾ ಯಾವುದರ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ನಿಮ್ಮ ಇಲಾಖೆಯ ನಿರ್ದೇಶಕರ ಬಳಿ ಕೇಳಿಕೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ, ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲಾ ಸಮಸ್ತ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಭಾಗವಹಿಸಲಿದ್ದಾರೆ. ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು ಭಾಗವಹಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸರ್ಕಾರಿ ನೌಕರರ ಸಂಘದ ಹೆಮ್ಮೆಯ ಅಧ್ಯಕ್ಷರಾದಂತಹ ಶ್ರೀಯುತ ಷಡಕ್ಷರಿ ಸರ್ ಅವರು ವಹಿಸಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನ ಅರಮನೆ ಮೈದಾನದಲ್ಲಿ 27/2/2024 ಮಂಗಳವಾರ 10:30ಕ್ಕೆ ಅಲ್ಲಿ ಸಮ್ಮೇಳನ ಇರುತ್ತದೆ. ಅದರಿಂದ ನಾವು ಅರಸೀಕೆರೆ ತಾಲೂಕು ನಮ್ಮ ನೌಕರರ ಬಂದವರಿಗೆ ಉಚಿತ ಬಸ್, ನಮ್ಮ ನೌಕರ ಸಂಘದಿಂದ ಬಸ್ ವ್ಯವಸ್ಥೆ ಇರುತ್ತದೆ. ಹಾಗೂ ಉಪಹಾರ ವ್ಯವಸ್ಥೆ ಇರುತ್ತದೆ. ಎಲ್ಲ ವ್ಯವಸ್ಥೆ ಮಾಡಿ ನೀರಿನ ಎಲ್ಲ ವ್ಯವಸ್ಥೆ ಇರುತ್ತದೆ. ಅದರಿಂದ ಬೆಳಗ್ಗೆ 6 ಗಂಟೆ ಕರೆಕ್ಟಾಗಿ ಐಬೇಕು ಎಲ್ಲ. ಥೈಲ್ಯಾಂಡಿನ ಕ್ರೀಡಾಂಗಣದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಹಾಸನ ತಾಲೂಕಿಗೆ ಗೊರೂರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಚ್ ಮಹೇಶ್ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರು ಭಾರತ ಸೇವಾದಳ ಸಂಪನ್ಮೂಲ ವ್ಯಕ್ತಿಯಾಗಿದ್ದು, ತಾಲೂಕಿನ ಭಾರತ ಸೇವಾದಳ ತಾಲೂಕು ಅಧಿನಾಯಕರು 110 ಮೀಟರ್ಸ್ ಅಡೆತಡೆ ಓಟದಲ್ಲಿ ಬೆಳ್ಳಿಯ ಪದಕವನ್ನ ಪಡೆದಿದ್ದು, ಭಾನುವಾರ ನಡೆದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗೆದ್ದು ಎತ್ತರ ಜಿಗಿತದಲ್ಲಿ ಭಾಗವಹಿಸಿ ಬೆಳ್ಳಿಯ ಪದಕವನ್ನ ಪಡೆಯುವ ಮೂಲಕ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಕೀರ್ತಿಯನ್ನ ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಚನ್ನರಾಯಪಟ್ಟಣದ ಲಿಟಲ್ ಮಿಲೇನಿಯಂ ಪ್ರತಿಷ್ಠೆ 2023-24 ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಸ್ವಾತಿ ಪಿ ಭಾರದ್ವಾಜ್ ಅವರು ಉದ್ಘಾಟನೆ ಮಾಡಿದರು. ಮಾತನಾಡಿದ ಲಿಟಲ್ ಮಿಲೇನಿಯಂ ವಿದ್ಯಾಸಂಸ್ಥೆಯು ಭಾರತದಲ್ಲಿ 750 ಪ್ರಾಥಮಿಕ ಶಾಲೆಗಳಿಂದ ತೆರೆದಿದೆ. 150 ಸ್ಥಳಗಳಲ್ಲಿ ಕಿಡ್ಸ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದೆ. 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಿದೆ. ಕಳೆದ 15 ವರ್ಷಗಳಿಂದ ದೇಶದ ನಾನಾ ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಲಿಟಲ್ ಮಿಲೇನಿಯಂ ಶಾಲೆ ಚನ್ನರಾಯಪಟ್ಟಣದಲ್ಲಿ ಇರುವುದು ಸಂತೋಷವಾದ ವಿಷಯ ಎಂದರು. ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ ಯಾವುದಾದರೂ ಒಂದು ಕಲೆಯನ್ನ ಕಲಿಸಿ ಸಂಸ್ಕಾರವಂತರನ್ನಾಗಿ ಮಾಡಿ ಎಂದು ಪೋಷಕರಿಗೆ ಸಲಹೆ ನೀಡಿದರು. ಪುಟ್ಟ ಮಕ್ಕಳಲ್ಲಿ ಇರುವ ಶಿಸ್ತನ್ನ ಗಮನಿಸಿ ಸಂತೋಷವಾಯಿತು. 1 ವರ್ಷದ ಶಾಲೆಯ ಸಾಧನೆಯ ಪಟ್ಟಿಯಲ್ಲಿ ಪುಟ್ಟ ಮಕ್ಕಳಲ್ಲಿ ಸಂಚಾರಿ ನಿಯಮಗಳನ್ನು ಒಳಗೊಂಡಂತೆ ಹಲವಾರು ವಿಷಯಗಳ ಬಗ್ಗೆ ತಾಳ್ಮೆಯಿಂದ ಮಕ್ಕಳಿಗೆ ತಿಳಿಸುವ ಮೂಲಕ ಶಿಕ್ಷಕರ ಸಾಧನೆಯನ್ನು ಶ್ಲಾಘಿಸಿದರು. ನಾವು
ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಸಿಎಲ್ಒ ಸುಷ್ಮಾ ಮಂಜುನಾಥ್, ಲಿಟಲ್ ಮಿಲೇನಿಯಂ ಸಂಸ್ಥೆಯ ಪಾಲುದಾರರಾದ ಕೇಶವ ಮಂಜುನಾಥ್, ಶಿಕ್ಷಕರುಗಳಾದ ಸುಧಾ ಗೋಪಾಲ್, ಅಮೃತ ಹೇಮಾವತಿ ಹಾಗೂ ಇತರೆ ಶಿಕ್ಷಕರು, ಮಹಾಪೋಷಕರು ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಶಾಲೆ ತಾಲೂಕಿನಲ್ಲಿ ಅತ್ಯುತ್ತಮ ಎಜುಕೇಷನ್ ಅನ್ನು ಕೊಡುವ ಶಾಲೆಯಾಗಿದೆ. ಹಲವಾರು ಚಟುವಟಿಕೆಗಳ ಮೂಲಕ ಮಕ್ಕಳು ಸದೃಢವಾಗುವಂತೆ ಮಾಡಿದ್ದೇವೆ ಎಂದು ವಿದ್ಯಾಸೌಧ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಮಾ ನಾಗೇಂದ್ರ ತಿಳಿಸಿದರು. ಅನಂತರ ಮಾತನಾಡಿದ ಅವರು, ಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ, ಕ್ರಿಸ್ಮಸ್, ಮಕರ ಸಂಕ್ರಾಂತಿ ಹಬ್ಬಗಳನ್ನ ಮಕ್ಕಳಿಂದಲೇ ಮಾಡಿಸಿ ಪೋಷಕರಿಗೆ ಖುಷಿ ಕೊಟ್ಟಿದ್ದೇವೆ. ಕಲ್ಚರಲ್ ಆಕ್ಟಿವಿಟೀಸ್ಗಳಾದ ಪ್ರಾಣಾಯಾಮ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದೇವೆ. ಇದರಿಂದ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಆಕಾಶದಲ್ಲಿ ನಕ್ಷತ್ರಗಳನ್ನ ಎಣಿಸೋಕೆ ಆಗೋದಿಲ್ಲವೇ? ಹಾಗೆ ಮಕ್ಕಳಲ್ಲಿ 1ನೇ ತರಗತಿಯಿಂದ 6ನೇ ತರಗತಿಯವರೆಗಿನ ಮಕ್ಕಳಲ್ಲಿ ವಿಭಿನ್ನ ಪ್ರತಿಭೆ ಇರುತ್ತದೆ. ಅದನ್ನ ಹೊರತೆಗೆಯುವ ಜವಾಬ್ದಾರಿ ಶಾಲೆಯ ಬೋಧಕ ವರ್ಗಕ್ಕೆ ಇರುತ್ತದೆ ಎಂದು ಗವರ್ನಮೆಂಟ್ ಹೋಮ್ ಸೈನ್ಸ್ ಕಾಲೇಜ್ನ ಡಾಕ್ಟರ್ ಆಶಾ ಜ್ಯೋತಿಯವರು ಸಲಹೆ ನೀಡಿದರು. So what role that preschool plays, how important is it for the development of the children? Because 1 to 6 is the main period when the mind development of the children happens. Even our Nakshatra Ishidenta Houtmanakanta. So first grade brain cells from normally 1 to 6 years ನಲ್ಲಿ. So you can imagine how many crores of cells are there. ಈ ಕಾರ್ಯಕ್ರಮದಲ್ಲಿ ಮಮತಾರವರು, ವಿದ್ಯಾಸೌಧ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಶ್ವೇತಾ ನಾಯಕ್, ಹೋಮ್ ಸೈನ್ಸ್ ಕಾಲೇಜಿನ ಎಚ್ಒಡಿ ಹಾಗೂ ಶಾಲೆಯ ಆಡಳಿತ ವರ್ಗ, ಬೋಧಕ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ಜಾಗೃತಿ ಅಭಿಯಾನ ಬ್ಯಾನರ್ ಕಟೌಟ್ನಲ್ಲಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹರಿದು ಹಾಕಿ ಅವಮಾನ ಮಾಡಿರುವ ಘಟನೆ ಕೊಣದೂರು ಹೋಬಳಿ ಕೆಸವತ್ತೂರು ಗ್ರಾಮದಲ್ಲಿ ನಡೆದಿದೆ. ಭಾವಚಿತ್ರವನ್ನು ಹರಿದು ಹಾಕಿ ಅವಮಾನ ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಬಂಧಿಸಿ ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿ ಕೊಣದೂರು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಬೆಂಗಳೂರಿನ ಲಾ ಕಾಲೇಜಿನಲ್ಲಿ 1125ನೇ ನೃತ್ಯ ಪ್ರದರ್ಶನವನ್ನು ಚನ್ನರಾಯಪಟ್ಟಣದ ಗಿನ್ನಿಸ್ ದಾಖಲೆ ಭರತನಾಟ್ಯ ಕಲಾವಿದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ವಿದುಷಿ ಡಾ ಸ್ವಾತಿ ಪಿ ಭಾರದ್ವಾಜ್ ನಡೆಸಿಕೊಟ್ಟರು. ಬೆಂಗಳೂರಿನ ಸುಪ್ರಸಿದ್ಧ ಬೆಂಗಳೂರು ಲಾ ಕಾಲೇಜಿನಲ್ಲಿ ನಡೆದ ವಿವಿಧತೆಯಲ್ಲಿ ಏಕತೆ ತರಂಗ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ವಿದುಷಿ ಡಾ ಸ್ವಾತಿ ಪಿ ಭಾರದ್ವಾಜ್ ತನ್ನ 1125ನೇ ಏಕವ್ಯಕ್ತಿ ಪ್ರದರ್ಶನ ನೆರೆದಿದ್ದ ನೂರಾರು ಲಾ ವಿದ್ಯಾರ್ಥಿಗಳ ಮನಸೆಳೆಯಿತು. ಕಾರ್ಯಕ್ರಮದಲ್ಲಿ ಡಾ ಸ್ವಾತಿ ಪಿ ಭಾರದ್ವಾಜ್ ರವರನ್ನ ಅಭಿನಂದಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾ ದೇವಿಕಾ ಅಜಿಲಾ, ಅತಿ ಚಿಕ್ಕ ವಯಸ್ಸಿನಿಂದಲೇ ಸಾಧನೆ ಮಾಡಿರುವ ಡಾ ಸ್ವಾತಿ ಪಿ ಭಾರದ್ವಾಜ್ ರವರು ನೃತ್ಯದಲ್ಲಿ ತೋರಿಸುವ ಭಾವನೆಗಳ ಭಂಗಿ ಮನೋಹರವಾಗಿದೆ. ಇದನ್ನ ನೋಡಿದ್ರೆ ಸಂತೋಷವಾಗುತ್ತದೆ ಎಂದರು. ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡುವ ಶಕ್ತಿಯನ್ನ ಆ ಭಗವಂತ ಕರುಣಿಸಲಿ ಎಂದು ಶುಭ ಹಾರೈಸಿದರು.
ಇದೇ ಸಂದರ್ಭದಲ್ಲಿ ಕಿರುತೆರೆ ನಟ ಅಶೋಕ್ ಶರ್ಮಾ, ಕಾಲೇಜಿನ ಟ್ರಸ್ಟಿ ಪ್ರಸನ್ನ ವಿರಾಜು ಮತ್ತು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ಕುರಿತು ಏಕವಚನದಲ್ಲಿ ಮಾತನಾಡಿರುವ ಸಂಸದ ಅನಂತಕುಮಾರ್ ವಿರುದ್ಧ ಕೆಎನ್ ರಾಜಣ್ಣ ಕಿಡಿ. ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಸಕಲೇಶ್ವರ ಜಾತ್ರಾ ಮಹೋತ್ಸವ, ಬಾಳೆಹಣ್ಣು ಎಸೆಯುವ ಮೂಲಕ ಹರಕೆ ಈಡೇರಿಸಿದ ಭಕ್ತರು. ಕ್ಷಣಕ್ಷಣದ ಮಾಹಿತಿಗಾಗಿ